ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋ ಎತ್ತುಗಳು ಇವು ತುಂಬಾ ಟಾಪ್ ಎತ್ತುಗಳು. ಸೊ ಇವ್ರ ಹತ್ರ ತುಂಬಾ ಪೇರ್ಗಳಿದಾವೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಸರ್ ನಮಸ್ಕಾರ. ನಮ್ಮದು ಊರು ಬಂದು ಗಡೇನಹಳ್ಳಿ. ನಮ್ಮ ಹೆಸರು ಬಂದು ಉಪೇಂದ್ರ. ಗಡೇನಹಳ್ಳಿ ಸೊನ್ನೆಗೌಡ ಚಿಕ್ಕವೀರಪ್ಪ ಮೊಮ್ಮಗ. ಸರ್, ಈಗ ಈ ಜಾತ್ರೆಯಲ್ಲಿ ನಿಮ್ಮ ಹತ್ರ ಎಷ್ಟು ಪೈರು ಎತ್ತುಗಳಿದಾವೆ? ಸರ್ ಈ ಸತಿ 4 ಜೊತೆ ಬಂದಿದೆ ಸರ್. 4 ಜೊತೆ ಅಂದ್ರೆ ಯಾವ ಅಲ್ಲಾಗದಿರೋ ಎಲ್ಲ ಅಲ್ಲಾಗದಿರೋ ಪೈಕಿ ಸರ್. ಒಂದೇ ಜೊತೆ ಮಾತ್ರ 2 ಅಲ್ವ. ಸೊ ಒಂದು ಪೈರು ಅಲ್ಲ, 2 ಅಲ್ಲಾಗಿರೋ, ಇನ್ನೆಲ್ಲ ಅಲ್ಲಾಗದಿರೋ. ಹೌದು ಸರ್. ಸರ್, ಈಗ ಎಲ್ಲಾರದು ಪೈರು ಪ್ರೈಸ್ ಮತ್ತೆ ಅವಕ್ಕೆ ಏನ್ ಬೆಲೆ ಆಗಿದೆ, ತಿಂಡಿ ಎಲ್ಲ ತಿಳಿಸ್ಕೊಡಿ. ಸರ್, ಇವು ನಾವು 7.5 ಲಕ್ಷಕ್ಕೆ ಬೊಮ್ಮೆನಹಳ್ಳಿ ಲಾಯರ್ ಹತ್ರ ತಗೊಂಬಂದಿದ್ರೆ, ಇವಾಗ 11 ಲಕ್ಷಕ್ಕೆ ಜಿಂತಿಮ್ನಹಳ್ಳಿ ಪುರುಷಣ್ಣವ್ರು ಕೊಟ್ಟಿದ್ದೀರಿ ಸರ್. ಸೊ ಈಗ 11 ಲಕ್ಷಕ್ಕೆ ಸೇಲ್ ಆಗಿದಾವೆ ಸರ್. ತುಂಬಾ ಟಾಪ್ ಬೆಲೆಗೆ ಸೇಲ್ ಆಗಿದಾವೆ. ಹೌದು ಸರ್, ಟಾಪ್ ಬೆಲೆಗೆ. ಆಮೇಲೆ ಅಲ್ಲಾಗದಿರೋ ಪೈಕಿಯಲ್ಲಿ ಟಾಪ್ ಸರ್, ಇವು ಚಾಂಪಿಯನ್. ಸರ್, ಈಗ 11 ಲಕ್ಷ ಅಂದ್ರೆ ಸೊ ಏಂತಕ್ಕೆ ಆ ಪ್ರೈಸ್ ಆಗಿದೆ ಇವಕ್ಕೆ? ಸರ್, ಇದು ಜಾತಿ ಉದ್ದ ಪನ್ನ, ಆಮೇಲೆ ಇನ್ನೂ ದೊಡ್ಡತನ ಆಗ್ತವೆ. ಆಮೇಲೆ ಇನ್ನೂ 6-7 ತಿಂಗಳು ಬೇಕು 2 ಬರಕ್ಕೆ. ಇನ್ನೂ ದನ ಬೆಳಿತವೆ, ಚೆನ್ನಾಗ್ ಆಗ್ತವೆ ಅಂತ ಎಲ್ಲರೂ ಅಂದಾಜ್ ಮಾಡ್ಬಿಟ್ಟು ಆ ತರ ಬೆಲೆ ನಿಗದಿ ಮಾಡ್ತಾರೆ ತಗೊಂಡವರು. ಸರ್, ಈಗ ಇವಕ್ಕೆ ಏನೇನ್ ಮೇಂಟೈನ್ ಮಾಡ್ತೀರಿ? ಹುಲ್ಲು ತಿಂಡಿ ಎಲ್ಲ? ಸರ್, ಇದಕ್ಕೆ ಬೆಳಗ್ಗೆ ಸಾಯಂಕಾಲ 2 ಲೀಟರ್ ಹಾಲು ಕೊಡ್ತೀರಿ. ಆಮೇಲೆ ಮಧ್ಯಾಹ್ನ ಹೊತ್ತು 2 ಲೀಟರ್ ಮೊಸರು ಕೊಡ್ತೀರಿ. ಆಮೇಲೆ ತಿಂಡಿ ಕೊಡ್ತೀರಿ. ಬೆಳಗ್ಗೆ ಸಾಯಂಕಾಲ ರವೆ ಬೂಸ, ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳದ ನುಚ್ಚು, ಕಡಲೆ ಪುರಿ, ಕಡಲೆ ಹುಟ್ಟು, ಆಮೇಲೆ ಅದ್ರ ಜೊತೆ ಕಾಳೆಲ್ಲ ಎಲ್ಲ ತರ ಕಾಳುಗಳು, ಹುಳ್ಳಿ ಕಾಳು, ಹೆಸರು ಕಾಳು ಎಲ್ಲ ಅದು ಸಪ್ರೇಟು. ಅದನ್ನ ಚೆನ್ನಾಗಿ ಬೇಯಿಸ್ತೀರಿ. ಬೇಯಿಸ್ಬಿಟ್ಟು ಬೂಸು ಜೊತೆ ಮಿಕ್ಸ್ ಮಾಡಿ ಕೊಡ್ತೀರಿ. ಆಮೇಲೆ ಮಧ್ಯಾಹ್ನ ಹೊತ್ತು ರವೆ ಗಂಜಿ ಕೊಡ್ತೀರಿ. ರವೆ ಗಂಜಿ. ಸರ್, ಮೇವೆಲ್ಲ ಏನೇನು ಕೊಡ್ತೀರಾ? ಮೇವೆಲ್ಲ ಒಣಲೆ ಸರ್. ಒಣಮೇವೆ, ಹಸಿ ಮೇವೆ ಏನು ಕೊಡಲ್ಲ? ಹಸಿ ಮೇವೇನೆ. ಸರ್, ಇವತ್ತಲ್ಲಿ ಕೆಲಸ ಏನಾದ್ರು ಮಾಡಿದಿರಾ ಅಥವಾ ಕೆಲಸ ಇಲ್ಲ ಸರ್? ಶೋಕಿಗೆ. ಸರ್, ಈಗ ನೀವು ತರಬೇಕಿದ್ರೆ 7 ಲಕ್ಷ ಚಿಲ್ಲರೆ ಕೊಟ್ಟು ತಂದಿದ್ದೀರಾ. ಸೊ ಅವಾಗ ಏನೇನೆಲ್ಲ ಕ್ವಾಲಿಟೀಸ್ ನೋಡಿರ್ತೀರಾ ನೀವು? ಸರ್, ನಾವು ಇದು ಜಾತಿ ಉದ್ದ ಪನ್ನ, ಆಮೇಲೆ ಬಣ್ಣ, ಈ ತರ ರೇಕು ಎಲ್ಲ ಚೆನ್ನಾಗಿರ್ಬೇಕು. ಎಲ್ಲ ಚೆನ್ನಾಗಿರ್ಬೇಕು. ಸೊ 2 ಕೂಡ ಕೂಟ ಒಂದೇ ಇದೆಯಾ? ಎಲ್ಲ 2 ಒಂದೇ ಕೂಟ, ಒಂದೇ ವಯಸ್ಸು. ಸೊ ಹಾಗಾಗಿ ತುಂಬಾ ದೊಡ್ಡ ಬೆಲೆ ಕೊಟ್ಟು ತಂದಿದ್ರಿ. ಹೌದು. ಈಗ 11 ಲಕ್ಷಕ್ಕೆ ಸೇಲ್ ಆಗಿದಾವೆ. 11 ಲಕ್ಷಕ್ಕೆ ಸೇಲ್ ಆಗಿದಾವೆ ಸರ್. ಸೊ ಅವರು ನೆಕ್ಸ್ಟ್ ಜಾತ್ರೆ ಮಾಡಕ ಅವರು ನೆಕ್ಸ್ಟ್ ಸಪ್ಲಂ ಪರ್ಸೆಗೆ ತಗೊಂಡಿದ್ದಾರೆ. ಸೊ ಸಪ್ಲಂ ಪರ್ಸೆಗೋಸ್ಕರ ಅವ್ರು ತಗೊಂಡಿದ್ದಾರೆ. ಹೌದು ಸರ್. ಸರ್, ಇವು ನೆಕ್ಸ್ಟ್ 2 ಬರೋಷ್ಟರಲ್ಲಿ ಇನ್ನೂ ದೊಡ್ಡ ಸೈಜ್ ಬೆಳಿತಾವಲ್ಲ? ಬರಾಗಟ್ಟಿಗೆ 2 ಇರ್ತವೆ ಸರ್. ಅವಾಗ ನೋಡ್ಬೇಕಿನ್ನ ಎಷ್ಟು ಉದ್ದಪ್ಪನ ಆಗಿರ್ತಾವ ಅಂತ. ಸಾಕವ್ರ ಮನೆಗೆ ಹೋದ್ರೆ ಚೆನ್ನಾಗಿ ಬೆಳಿತವೆ, ಚೆನ್ನಾಗಿ ಸಾಕ್ತಾರೆ ಎಲ್ಲಾರು. ಸೊ ಚೆನ್ನಾಗಿ ಸಾಕೋರೆ ದೊಡ್ಡ ಸೈಜ್ ಎತ್ತಾಗ್ತವೆ. ಆತವೆ. ಕೃಷಿಯಣ್ಣವ್ರು ಅವರು ಚೆನ್ನಾಗಿ ಸಾಕ್ತಾರೆ. ಸರ್, ಈಗ ನಿಮ್ದು ಮಿಕ್ಕದ ಎತ್ತುಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಹೌದು ಸರ್. ಸರ್, ನಿಮ್ಮ ಹೆಸರು? ಮಧು ಅಂತ. ಸರ್, ನಿಮ್ದು ಯಾವ ಊರು? ಗಡೇನಹಳ್ಳಿ, ಚಿಕ್ಕವೀರಪ್ಪ ಮೊಮ್ಮಗನು. ಸರ್, ಈಗ ನಿಮ್ಮ ಎತ್ತುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಸೊ ಏನ್ ವಯಸ್ಸಾಗವೆ? ಸರ್, 2 ವರ್ಷ ಆಗವೆ. 2 ವರ್ಷ. ಅಂದ್ರೆ ಈಗ 2 ಬಿದ್ದಿದ್ಯಾ? ಬಿದ್ದಿದೆ. ಸರ್, ಇವಕ್ಕೆ ಏನ್ ಬೆಲೆ ಆಗಿದೆ? ಸರ್, ಇವು ನಮ್ಗೆ 4.5 ಆಗಿದೆ. 4.5 ಲಕ್ಷ. ಸರ್, ಇವರಲ್ಲಿ ಕೆಲಸ ಏನಾದ್ರು ಮಾಡ್ತೀರಾ ಅಥವಾ ಶೋಕಿ ಪರ್ಪಸ್? ಶೋಕಿ ಮಾತ್ರ. ಆಮೇಲೆ ಕಾಂಪಿಟೇಷನ್ಗೆಲ್ಲ ಹೋಗ್ತೀರಾ? ಕಾಂಪಿಟೇಷನ್ಗೆಲ್ಲ. ಸರ್, ಇವಕ್ಕೆ ಏನ್ ಮೇವು ಕೊಡ್ತೀರಾ? ಬೂಸ, ಹಿಂಡಿ, ರವೆ, ಇದು ಹಾಲು, ಪಪ್ಪಾಯ ಇಷ್ಟು ಕೊಡ್ತೀರಾ? ಅಂದ್ರೆ ಮೇವಲ್ಲಿ ಒಣಹುಲ್ಲು ಅಷ್ಟೇ. ಒಣಮೇವು ಅಷ್ಟೇ. ಸರ್, ಈಗ ಇಲ್ಲಿ ಸೇಲ್ಗೆ ಬಂದಿರೋದಾ ಅಥವಾ ಸುಮ್ಮನೆ ಶೋಕಿಗೆ ಬಂದಿರೋದಾ? ಶೋಕಿಗೆ ಇಲ್ಲ, ಸೇಲ್ ಯಾರಂಗೆ ಕೇಳಿದ್ರೆ ಕೊಡ್ತೀರಿ. ಕಾಯಷ್ಟು ಇಷ್ಟಪಟ್ಟು ಬಂದ್ರೆ ಕೊಡ್ತೀರಿ. ಸರ್, ಜಾತ್ರೆ ಬಗ್ಗೆ ಹೇಳಿ. ಅಂದ್ರೆ ಜಾತ್ರೆ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಜಾತ್ರೆ ಈ ಸರಿ ಭಾರಿ ಫೆಸಿಲಿಟಿ ಮಾಡಿದ್ದಾರೆ. ರೋಡಲ್ಲಿ ನೀರು ಬಿಡೋದಾದ್ರೆ ಧೂಳು ಎಲ್ಲ ಚೆನ್ನಾಗಿದೆ. ಆಮೇಲೆ ಪೊಲೀಸರು ಈ ಸರಿ ಭಾರಿ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀರು ವ್ಯವಸ್ಥೆ, ನೀರು, ಲೈಟು ಎಲ್ಲ ತುಂಬಾ ಚೆನ್ನಾಗಿ. ಲೈಟು, ನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಹೆಸರು ಸಾತ್ವಿಕ್ ಅಂತ. ನಮ್ಮ ತಾತರು ಕೊಟ್ಟಿರೋ ದೋರಿ ಇನ್ನೂ ಹಾಲಲ್ಲು. ಇನ್ನೂ ಅಲ್ಲಾಗಿಲ್ಲ. ಸರ್, ಏನ್ ಬೆಲೆ ಆಗಿದಾವೆ? ಇವು ನಮ್ಗೆ 4 ಲಕ್ಷ ಬಿದ್ದಿದ್ದಾವೆ. ನಾವು 6 ಲಕ್ಷ ಹೇಳ್ತಿದೀವಿ ವ್ಯಾಪಾರ. 6 ಲಕ್ಷ. ಸರ್, ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಿ? ಮೇವು ರಾಗಿ ಹುಲ್ಲು, ತಿಂಡಿ ಬಂದು ರವೆ ಗಂಜಿ ಕೊಡ್ತೀರಿ, ಬೂಸ ಕೊಡ್ತೀರಿ, 4 ಈ ತರ ಕಾಲ್ ಕೊಡ್ತೀರಿ. ಎಲ್ಲ ಬೇಯಿಸಿ ಇಕ್ತೀರಿ. ಒಂದು ನಿಮಿಷ ಬೇಯಿಸಿ ಇಕ್ತೀರಣ್ಣ.
ಬೇಯಿಸ್ಕೊಡ್ತೀರಾ? ಬೇಯಿಸ್ಕೊಡ್ತೀವಿ, ಕಾಳೆಲ್ಲ ಬೇಯಿಸ್ಕೊಡ್ತೀರಾ ಅಣ್ಣ. ಹುಲ್ಲಲ್ಲಿ ಹುಲ್ಲಲ್ಲಿ ರಾಗಿ ಹುಲ್ಲು, ರಾಗಿ ಹುಲ್ಲು ಅಷ್ಟೇ, ಅದು ಬಿಟ್ಟು ಬೇರೆ ಏನು ಕೊಡಲ್ಲ? ನೆಲ್ಲುಲ್ಲ ರಾಗಿ ಹುಲ್ಲು ಅಷ್ಟೇ. ಸರ್ ಇವು ಕಾಂಪಿಟೇಷನ್ಗೆ ಅಥವಾ ಸುಮ್ಮನೆ ಶೋಕಿ? ಇಲ್ಲ ಇಲ್ಲ, ಕಮಿಟಿ ಅಂತ ಇದೆ, ಅದು ಅಲ್ಲಿ ಗಂಟೆ ಇರಲ್ಲ, ಕಾಂಪಿಟೇಷನ್ ಇಲ್ಲ, ಸುಮ್ಮನೆ ಶೋಕಿಗೆ. ಸಾಕಿ ಶೋಕಿಗೆ ಅಷ್ಟೇ. ಸೊ ವರ್ಷ ಪೂರ್ತಿ ನಿಮ್ಮ ಹತ್ರ ಎತ್ತಿ? ಹಾ, ವರ್ಷ ಪೂರ್ತಿ ಇರ್ತದೆ. ಸರ್ ಈಗ ನಿಮಗೂ ಇದ್ರ ಮೇಲೆ ಕ್ರೇಜಾ? ನಮ್ಗೆ ಇದ್ರ ಮೇಲೆ ಕ್ರೇಜ್, ತುಂಬಾ ಕ್ರೇಜ್ ಜಾಸ್ತಿ. ತುಂಬಾ ಕ್ರೇಜ್. ನಮ್ಮ ತಾತ ಆದ್ಮೇಲೆ ನಾವೇ ಕಟ್ಟೋದು, ನೀವೇ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಿ? ನೆಕ್ಸ್ಟ್ ನಾವೇ ಕಂಟಿನ್ಯೂ ಮಾಡ್ತೀವಿ. So, ತುಂಬಾ ಖುಷಿ ಆಗುತ್ತದು. ಹಾ ಅಣ್ಣ. ಸೊ ಹಾಗೆ ಪಕ್ಕದಲ್ಲಿರೋದು ಯಾರ ಪೇರು? ಆ ಪಕ್ಕದಲ್ಲಿ ರಾಮಂಜಯಣ ಅಂತ ನಮ್ಮ ಅವರೇ. ರಾಮಂಜಯಣ 6 ಲಕ್ಷ, ಸ್ನೇಹಿತರೆ ತುಂಬಾ ಚೆನ್ನಾಗಿ ಎತ್ತುಗಳು 6 ಲಕ್ಷ ನೋಡ್ಬೋದು. 8 ಲಕ್ಷ. ಸರ್ ಇವೇನು ವಯಸ್ಸಾಗವು? ಅಣ್ಣ ಇವು ಇನ್ನೂ ಅಲ್ಲಾಕಿಲ್ಲ, ಇನ್ನೂ ಅಲ್ಲಾಗಿಲ್ಲ? ಇಲ್ಲ. 8 ಲಕ್ಷ ವ್ಯಾಪಾರ ಹೇಳ್ತಿದ್ದೀರಿ. 8 ಲಕ್ಷ ಹಾ ಅಣ್ಣ. ಅಂದ್ರೆ ಒಂದು 2 ವರ್ಷ ಆಗಿರ್ಬೋದಾ? ಹಾ, 2 ವರ್ಷ, 2.5 ವರ್ಷ ಆಗಿದೆ. 2.5 ವರ್ಷ. ಈಗೂ ಅದೇ ಮೇವು ಕೊಡ್ತೀರಿ, ಇವಕ್ಕೂ ಸೇಮ್ ಮೇವು? ಸೇಮ್ ಸೇಮ್. ಕೆಲಸ ಏನು ಮಾಡಲ್ವಾ? ಕೆಲಸ ಇಲ್ಲ ಅಣ್ಣ, ನಾವು ಯಾವ ಕೆಲಸ ಮಾಡಲ್ಲ, ಅಂದ್ರೆ ಶೋಕಿಗಷ್ಟೇ? ಶೋಕಿ ಅಷ್ಟೇ. ಹಾಲು ಇಕ್ತೀರಿ ಎಲ್ಲ, 2 ಲೀಟರ್ ಹಾಲು ಇಕ್ತೀರಿ ಎಲ್ಲದಕ್ಕೂ. ಎಲ್ಲದಕ್ಕೂ ಹಾಲು? ಎಲ್ಲದಕ್ಕೂ ಹಾಲು ಇಕ್ತೀರಿ. ಬೆಣ್ಣೆ, ತುಪ್ಪ, ಪಪಾಯ. ಸೊ ಈ ಬೆಣ್ಣೆ ಎಲ್ಲ ಯಾವ ಟೈಮಲ್ಲಿ ಕೊಡ್ತೀರಾ? ಮಧ್ಯಾಹ್ನ ಟೈಮು. ಅಲ್ಲ ಈಗ ಜಾತ್ರೆ ಟೈಮಲ್ಲ ಅಥವಾ ಜಾತ್ರೆ ಟೈಮ್, ಜಾತ್ರೆ ಟೈಮ್. ಜಾತ್ರೆ ಟೈಮ್ ಮಾತ್ರ? ಒಂದು 3 ತಿಂಗಳಿದ್ದಂಗೆ ಎಲ್ಲ ಸ್ಟಾರ್ಟ್ ಮಾಡ್ತೀರಾ? ಅದಕ್ಕೂ ಮೊದಲು ನಾರ್ಮಲ್ ತಿಂಡಿ? ನಾರ್ಮಲ್ ತಿಂಡಿ. ಸೊ ಸಾಧುವಾಗಿದಾವ? ಸಾಧುವಾಗಿದೆ. ಯಾರು ಬೇಕಾ ಬಂದು ಫೋಟೋ ಇಡ್ಸ್ಕೊಂತಾರೆ, ನಮ್ಮ ಅಜ್ಜಿ ಎಲ್ಲ ಇಟ್ಕೊಂತಾರೆ, ಏನು ಮಾಡಲ್ಲ. ಯಾರು ಬೇಕಿರೋ ಹಿಡ್ಕೊ? ಯಾರು ಬೇಕಾ ಇಟ್ಕೊಂತಾರೆ. ತುಂಬಾ ಥ್ಯಾಂಕ್ಸ್ ಸರ್, ಯಾಕೆಂದ್ರೆ ಈ ವಯಸ್ಸಲ್ಲೇ ನಿಮ್ಗೆ ಕ್ರೇಜ್ ಇದು. ಹಾ. ನಿಮ್ ತಾತ ಆದ್ಮೇಲೆ ನೀವೇ ನಾವು ಕಂಟಿನ್ಯೂ ಮಾಡ್ತೀವಿ. ಉಳಿಸ್ಬೇಕಲ್ಲ, ಆಗುತ್ತೆ. ಉಳಿಸ್ಬೇಕು, ಬೆಳೆಸ್ಬೇಕು. ಉಳಿಸ್ಬೇಕು. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ಸರ್. ಯಾವ ಚಾನಲ್? ಹಳ್ಳಿಕಾರ್ ಮಾಧ್ಯಮ. ಹಾ. ಮಸಾಲಾ ಮಜ್ಜಾ. ಬರ್ರಿ, ಏನ್ ಮಾಡಲ್ಲ. ಇರಮ್ಮ. ನೋಡಿ ಸ್ನೇಹಿತರೆ, ಇವು 11 ಲಕ್ಷಕ್ಕೆ ಸೇಲ್ ಆಗಿದಾವೆ. ಇನ್ನು ಹಾಲಲ್ಲಿ ಕರುಗಳು ತುಂಬಾ ಲೆಂತ್, ಹೈಟು, ಜಾತಿ ಕುಲ ತುಂಬಾ ಚೆನ್ನಾಗಿದಾವೆ, ಹಾಗಾಗಿ ದೊಡ್ಡ ಬೆಲೆಗೆ ಸೇಲ್ ಆಗಿದಾವೆ. ಸೊ ತಪ್ಪೇನಲ್ಲ, ಜಾತಿ ಕುಲ ಆ ಥರ ಹುಟ್ಟಿದಾವೆ. ಎಲ್ಲ ಹುಟ್ಟದ ಕರುಗಳೆಲ್ಲ ಇಷ್ಟು ಜಾತಿ ಕುಲ ಉಡಲ್ಲ. ಹುಟ್ಟದವರಲ್ಲಿ ಒಂದು 10 ಕರಲ್ಲಿ 1-2 ಜಾತಿ ಕುಲ ಈ ಥರ ಉಡೋದು, ಹಂಗಾಗಿ ಕಾಸ್ಟ್ಲಿ ಜಾಸ್ತಿ.